ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋ ನೋಡ್ತಿರೋಂಥವ್ರು ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಹುದ್ದೆಗೆ ಸೆಕೆಂಡ್ ಪಿ ಸಿ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು, ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 1,15,000ವರೆಗೆ ವೇತನ ಇರುತ್ತದೆ. ಹಾಗಾದರೆ ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ನ ಹುದ್ದೆಗಳು ಖಾಲಿ ಇರುತ್ತವೆ. ಎಸ್&ಪಿ ಕಾಂಪ್ಲೆಕ್ಸ್ ಮತ್ತು ಅನ್ಗುಲ್ MR ಕಾಂಪ್ಲೆಕ್ಸ್ನಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು, ಇನ್ನು ಮೊದಲನೇದಾಗಿ ಲ್ಯಾಬೊರೇಟರಿಯ 37 ಹುದ್ದೆಗಳು ಖಾಲಿ ಇದ್ದು, ಮತ್ತು ಈ ಹುದ್ದೆಯನ್ನು ಕೆಲವು ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡಲಾಗಿರುತ್ತದೆ. ಹಾಗೆ ಈ ಹುದ್ದೆಗೆ BSc ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಇನ್ನು ಏಜ್ ಲಿಮಿಟ್ ಬಂದು 27 ಅಥವಾ 27ಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇ ಹುದ್ದೆಯಾಗಿ ಆಪರೇಟರ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು 226 ಹುದ್ದೆಗಳು ಖಾಲಿ ಇವೆ. ಹಾಗೆ ಈ ಹುದ್ದೆಗೆ 10th with ITI ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಅಥವಾ ಎಲೆಕ್ಟ್ರಿಕ್ ಮೆಕ್ಯಾನಿಕಲ್ ಅಥವಾ ಟೆಕ್ನಿಕಲ್ ಮೆಕ್ಯಾನಿಷಿಯನ್ ಎಲೆಕ್ಟ್ರಿಕಲ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೂ ಕೂಡ ಏಜ್ ಲಿಮಿಟ್ ಬಂದು 27 ವರ್ಷ ಆಗಿದ್ದು, ಇನ್ನು ಮೂರನೇದಾಗಿ ಫಿಟ್ಟರ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಒಟ್ಟು 73 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಗೆ 10th with ITI ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೂ ಕೂಡ 27 ವರ್ಷ ಏಜ್ ಲಿಮಿಟ್ ಆಗಿರುತ್ತದೆ. ನಾಲ್ಕನೇದಾಗಿ ಎಲೆಕ್ಟ್ರಿಕಲ್ನ ಹುದ್ದೆಗಳು ಒಟ್ಟು 63 ಹುದ್ದೆಗಳು, ಮತ್ತು ಈ ಹುದ್ದೆಗೆ ITI ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, 27 ವರ್ಷ ಏಜ್ ಲಿಮಿಟ್ ಆಗಿರುತ್ತದೆ. ಮತ್ತು ಇಂಟ್ರೂಮೇಷನ್ ಮತ್ತು MR ಇಂಟ್ರೂಮೆಂಟ್ನ ಮೆಕ್ಯಾನಿಕಲ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು 48 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆಗೂ ಕೂಡ 10th with ITI ಆಗಿರುವಂಥ ಮತ್ತು ಏಜ್ ಲಿಮಿಟ್ 27 ಆಗಿರುತ್ತದೆ. ಇನ್ನು ಆರನೇದಾಗಿ ಜಿಯೋಲಜಿಸ್ಟ್ನ 4 ಹುದ್ದೆಗಳು, ಮತ್ತು ಈ ಹುದ್ದೆಗೂ ಕೂಡ BSc ಹಾಗೂ 27 ವರ್ಷ ಏಜ್ ಲಿಮಿಟ್ ಆಗಿರುತ್ತದೆ. ಇನ್ನು ಏಳನೇ ಹುದ್ದೆಯಾದ HEMM ಆಪರೇಟರ್ನ ಹುದ್ದೆಗಳು ಒಟ್ಟು 9 ಹುದ್ದೆಗಳು. ಇದಕ್ಕೂ ಕೂಡ ITI ಆಗಿರಬೇಕಾಗುತ್ತೆ. ಏಜ್ ಲಿಮಿಟ್ ಬಂದು 27 ವರ್ಷ ಆಗಿರುತ್ತದೆ. ಇನ್ನು ಎಂಟನೇದಾಗಿ ಮೀನಿಂಗ್ನ ಒಂದು ಹುದ್ದೆ. ಈ ಹುದ್ದೆಗೆ ಡಿಪ್ಲೊಮೊ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ, ಮತ್ತು ಏಜ್ ಲಿಮಿಟ್ ಬಂದು 28 ವರ್ಷ ಆಗಿರುತ್ತದೆ. ಇನ್ನು ಒಂಬತ್ತನೇದಾಗಿ ಮೀನಿಂಗ್ ಮೇಟ್ನ 15 ಹುದ್ದೆಗಳು. ಇನ್ನು ಈ ಹುದ್ದೆಗೆ 10th with ವ್ಯಾಲಿಡ್ ಮೀನಿಂಗ್ ಮೇಟ್ ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಏಜ್ ಲಿಮಿಟ್ ಬಂದು 27 ವರ್ಷ ಆಗಿರುತ್ತದೆ. ಮೋಟಾರ್ ಮೆಕ್ಯಾನಿಕ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳು ಒಟ್ಟು 22 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಏಜ್ ಲಿಮಿಟ್ ಬಂದು 27 ವರ್ಷ ಆಗಿದ್ದು, 10th with ITI ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು 11ನೇದಾಗಿ ಡ್ರೆಸ್ಸರ್ ಕಮ್ ಫಸ್ಟ್ ಐಡರ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು 5 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ 27,000ದಿಂದ 65,000ವರೆಗೆ ವೇತನವಿರುತ್ತದೆ. ಹಾಗೆ ಈ ಹುದ್ದೆಗೆ 10th ಆಗಿದ್ದು ಪ್ಲಸ್ ಈ ಹುದ್ದೆಗೆ ಬೇಕಾಗುವ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ 35 ವರ್ಷ ಏಜ್ ಲಿಮಿಟ್ ಆಗಿರುತ್ತದೆ. ಇನ್ನು 12ನೇದಾಗಿ ಲ್ಯಾಬೊರೇಟರಿ ಟೆಕ್ನಿಷಿಯನ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ 29,500 ರೂಪಾಯಿಗಳಿಂದ 70,000ವರೆಗೆ ವೇತನವಿರುತ್ತದೆ. ಹಾಗೆ ಈ ಹುದ್ದೆಗೆ 10+2 ಇಯರ್ಸ್ ವಿತ್ ಡಿಪ್ಲೊಮೊ ಅಥವಾ 2 ಇಯರ್ಸ್ ಲ್ಯಾಬೊರೇಟರಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, 35 ವರ್ಷ ಏಜ್ ಲಿಮಿಟ್ ಆಗಿರುತ್ತದೆ. ಇನ್ನು 13ನೇದಾಗಿ ನರ್ಸಿಂಗ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಆಯ್ಕೆಯಾದಲ್ಲಿ 29,000ದಿಂದ
70,000ವರೆಗೆ ವೇತನವಿದ್ದು, ಹಾಗೆ ಈ ಹುದ್ದೆಗೆ ಜನರಲ್ ನರ್ಸಿಂಗ್ನ ಎಜುಕೇಷನಲ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅಥವಾ ಟೆಂತ್ ಅಥವಾ ಹೈಯರ್ ಸೆಕೆಂಡರಿ ಅಂದರೆ ಸೆಕೆಂಡ್ PUC ಆಗಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಏಜ್ ಲಿಮಿಟ್ ಬಂದು 35 ವರ್ಷ ಆಗಿರುತ್ತದೆ. ಇನ್ನು 14ನೇದಾಗಿ ಫಾರ್ಮಸ್ಯೂಟಿಕ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು 6 ಹುದ್ದೆಗಳು ಖಾಲಿ ಇದ್ದು 29,000ದಿಂದ 70,000ವರೆಗೆ ಮಾಸಿಕ ವೇತನವಿರುತ್ತದೆ. ಹಾಗೆ ಈ ಹುದ್ದೆಗೂ ಕೂಡ ಸೇಮ್ 10th ಅಥವಾ ಹೈಯರ್ ಸೆಕೆಂಡರಿ PUC ಅಥವಾ ಡಿಪ್ಲೊಮಾ ಇನ್ ಫಾರ್ಮಸಿ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು, ಏಜ್ ಲಿಮಿಟ್ ಬಂದು 35 ವರ್ಷ ಆಗಿರುತ್ತದೆ. ಹಾಗೆ ಈ ಹುದ್ದೆಗೆ UR SC ST OBC PWB ಅಭ್ಯರ್ಥಿ ಮಾತ್ರವಲ್ಲದೆ ಎಕ್ಸ್ ಸರ್ವಿಸ್ಮೆನ್ ಮತ್ತು ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮೊದಲಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಇರುತ್ತದೆ. ಟ್ರೈನಿಂಗ್ನ ಸಮಯದಲ್ಲಿ ಪರ್ ಮಂತ್ 12,000, ಅದಾದ ಮೇಲೆ ಇಂಕ್ರಿಮೆಂಟ್ ಇರುತ್ತದೆ. ಎಲ್ಲ ಹುದ್ದೆಗೂ ಟ್ರೈನಿಂಗ್ ಪೀರಿಯಡ್ ಇದ್ದು, ಟ್ರೈನಿಂಗ್ ಪೀರಿಯಡ್ನಲ್ಲಿ ಇಷ್ಟಿಷ್ಟು ಅಮೌಂಟನ್ನು ಪರ್ ಮಂತ್ಗೆ ಪೇ ಮಾಡಲಾಗುತ್ತದೆ. ಅದಾದ ನಂತರ ಪರ್ಮನೆಂಟ್ ಆದ ಮೇಲೆ ಅಮೌಂಟನ್ನು ಸ್ಯಾಲ್ರಿಯನ್ನು ಇನ್ಕ್ರೀಸ್ ಮಾಡಲಾಗುತ್ತದೆ. ಇನ್ನು ಆಯ್ಕೆ ವಿಧಾನವನ್ನು ನೋಡುವುದಾದರೆ, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತದೆ ಮತ್ತು ಪರ್ಫಾರ್ಮೆನ್ಸ್ ಮತ್ತು ಕಂಪ್ಯೂಟರ್ ಎಕ್ಸಾಮ್ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿರ್ತೀರೋ ಅನ್ನೋದ್ರ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತದೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿಗೆ ಸೇರುವಂಥ ಅಭ್ಯರ್ಥಿಗಳು SC ST ಮತ್ತು OBC ಮತ್ತು EWS ಅಭ್ಯರ್ಥಿಗಳು ಮತ್ತು PWBD ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಹಾಗೆ ಹಿಂದುಳಿದ ವರ್ಗಗಳಾದ SC ST OBC PWBD ಎಕ್ಸ್ ಸರ್ವಿಸ್ಮೆನ್ ಇಂಥ ಅಭ್ಯರ್ಥಿಗಳು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿದ್ದು, ಹಾಗೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜನ್ನು ಮಾತಾಡಲು ಬರಬೇಕಾಗುತ್ತದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ನ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತದೆ. ಇನ್ನು ಏಜ್ ಲಿಮಿಟನ್ನು ನೋಡುವುದಾದರೆ, SC ST ಅಭ್ಯರ್ಥಿಗೆ 5 years ಏಜ್ ರಿಲ್ಯಾಕ್ಸೇಷನ್, OBC ಅಭ್ಯರ್ಥಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, PWBD ಅದರಲ್ಲಿ URನ ಅಭ್ಯರ್ಥಿಯಾಗಿದ್ದಲ್ಲಿ 10 years ಏಜ್ ರಿಲ್ಯಾಕ್ಸೇಷನ್, PWBD ಅದರಲ್ಲಿ OBC ಅಭ್ಯರ್ಥಿಯಾಗಿದ್ದಲ್ಲಿ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮತ್ತು PWBDಯ SC ST ಕ್ಯಾಟಗರಿ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ 15 ವರ್ಷ ಮತ್ತು PWBDಯ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 56 ವರ್ಷದ ಒಳಗೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ.
ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಇದ್ದು ಜನರಲ್ OBC ಅಥವಾ EWB ಅಭ್ಯರ್ಥಿಗಳೆಲ್ಲರಿಗೂ 100 ರೂಪಾಯಿ ಅರ್ಜಿ ಶುಲ್ಕವಾಗಿರುತ್ತದೆ. ಮತ್ತು SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ಈ ಅಪ್ಲಿಕೇಶನ್ ಫೀಸ್ ನಾಟ್ ರಿಫಂಡಬಲ್ ಆಗಿದ್ದು ಎಲಿಜಿಬಲ್ ಇರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿ. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಕೊನೆಯ ಸಮಯದಲ್ಲಿ ಅರ್ಜಿ ಸಲ್ಲಿಸುವ ಬದಲು ಮೊದಲಿಗೆ ಅರ್ಜಿಗಳನ್ನು ಸಲ್ಲಿಸಿ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ಈ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಆದ www.nlc.government.in ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿದ್ದು, ಈ ವೆಬ್ಸೈಟ್ಗೆ ಹೋಗಿ ಕೆರಿಯರ್ ಮೇಲೆ ಕ್ಲಿಕ್ ಮಾಡಿ ಕೆರಿಯರ್ NOLCO ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಪ್ಯಾರಾಮೆಡಿಕಲ್ ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಜನವರಿ 21, 2025 ಸಂಜೆ 6 ಗಂಟೆ ಒಳಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆನ್ಲೈನಲ್ಲಿ ಡಿಸೆಂಬರ್ 31ರಿಂದ ಪ್ರಾರಂಭವಾಗುತ್ತಿದ್ದು ಜನವರಿ 21ರಂದು ಮತ್ತು ಸಂಜೆ 6 ಗಂಟೆ ಒಳಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಮಯವಾಗಿರುತ್ತದೆ. ಮತ್ತು ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಈ ಅಫಿಡವಿಟ್ ಅನ್ನು ಕೂಡ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಮೊದಲಿಗೆ ನಿಮ್ಮ ಹೆಸರು ಮತ್ತು ತಂದೆ ಹೆಸರು ಮತ್ತು ಯಾವ ವಿಲೇಜ್, ಪೋಸ್ಟ್ ಅಡ್ರೆಸ್, ಇದನ್ನೆಲ್ಲ ಡಿಸ್ಟಿಕ್ ಎಲ್ಲ ಫಿಲ್ ಮಾಡಿ ಮತ್ತು ಸಿಗ್ನೇಚರ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತಾ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ಈ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಫಸ್ಟ್ ಬಂದು ನಿಮ್ಗೆ ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.